ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ಸ್ ಡೈರಿ. ಇವತ್ತಿನ ವಿಡಿಯೋ ಏನಂದರೆ, ಫಸ್ಟ್ ವಿಡಿಯೋಲೇನೆ ನಾವು ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದೀವಿ. ಸ್ಟಾಕ್ ಕ್ಲಿಯರೆನ್ಸ್ ಆ್ಯಕ್ಚುಲಿ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳಿದ್ರೆ ಇದು ತುಂಬ ಹಳೆ ಸ್ಟಾಕ್ ಎಲ್ಲ ಏನಲ್ಲ. ರೀಸೆಂಟಾಗಿ ಗಣಪತಿ ಹಬ್ಬಕ್ಕೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಂಥ ಸ್ಟಾಕು. ಇದನ್ನು ಕ್ಲಿಯರೆನ್ಸ್ ಮಾಡಿ ದಸರಾಗೆ ಬೇರೆ ಸ್ಟಾಕ್ ತೊಗೊಂಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ನಮಗೆ ಬಂದಿರುವಂತಹ ಅಸಲಿಗಿಂತ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಹ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾಕ್ ಕ್ಲಿಯರೆನ್ಸ್ ಅಂತ ಮಾಡ್ತಾ ಇದ್ದೀವಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿರೋ ಎಲ್ಲ ಸ್ಯಾರಿಗಳನ್ನು 999 ರುಪೀಸಿಗೆ ಕೊಡೋಣ ಅಂತ ಅನ್ಕೊತಾ ಇದ್ದೀವಿ. ಓಕೆ, ಈಗ ಇದೆಷ್ಟಕ್ಕೆ ತಂದಿದ್ದೆ? 900 ರೂಪಾಯಿ. ಈಗ ಎಷ್ಟಕ್ಕೆ ಕೊಡ್ತಾ ಇದೆಯಾ? 1000 ರೂಪಾಯಿಗೆ. ಮೊದಲೆಷ್ಟು ಕೊಡ್ತಾ ಇದ್ದೆ? 1100 ರೂಪಾಯಿ ಕೊಡ್ತಾ ಇದ್ದೆ. ಓಕೆ, ಇದು ಅದೇ ಸ್ಟಾಕ್ ಅಲ್ವಾ? ಹಾಂ, ಅದೇ ಇದೆ. ಇದೇನೆ. ಹಾಂ, ಇದೆಷ್ಟಕ್ಕೆ ತಂದಿದ್ದೆ? ಇದು 1100 ರೂಪಾಯಿಗೆ ತಂದಿದ್ದೆ. ಇದನ್ನೆಷ್ಟು ಕೊಡ್ತಾ ಇದೆಯಾ? ಇವಾಗ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಏನಕ್ಕೆ? ಸ್ಟಾಕ್ ಕ್ಲಿಯರೆನ್ಸ್ ಮಾಡೋಣ ಅಂತ, ಹೊಸ ಅದು ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಆ್ಯಕ್ಚುಲಿ ನಾವು ಅನ್ನೋದಕ್ಕಿಂತ ನಮ್ಮಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಕಾರಣನೇ ಒಂಥರ ಯುನೀಕ್ ಆಗಿದೆ. ಜನರಲ್ ಆಗಿ ನಾವು ಬಿಸ್ನೆಸ್ಸಿಗೆ ಬಂದ್ಬಿಡೋಣ, ನಾವು ಬಟ್ಟೆ ತೊಗೊಂಡು ಸೇಲ್ ಮಾಡ್ಬಿಡೋಣ ಅಂತೆಲ್ಲ ಬರಲಿಲ್ಲ. ನಮ್ಮಮ್ಮ ಸ್ಟಾರ್ಟ್ ಮಾಡಿ ಅಪ್ರಾಕ್ಸಿಮೇಟ್ಲಿ ಯಾವಾಗಮ್ಮ 2019 ನಾನು ಸ್ಟಾರ್ಟ್ ಮಾಡಿದ್ದು. 2019 ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಕರೆಕ್ಟಾಗಿ 6 ವರ್ಷ ಆಯ್ತಾ ಬಂತು. ಇವಾಗ 6 ವರ್ಷ ಆಯಿತು. ಸೆಪ್ಟೆಂಬರ್, ಜುಲೈಯೋ ಆಗಸ್ಟ್ ಸೆಪ್ಟೆಂಬರ್ ಈ ಟೈಮಲ್ಲೇ 2019. ಹೌದೌದು. ಸೊ ಅವಾಗ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, ಅಂಗಡಿಯಲ್ಲಿ ಹೋದಾಗ ಏನು ಹೇಳ್ತಾರೆ, ಅಂಗಡಿಲಿ ಹೋದಾಗ ಹೈಯೆಸ್ಟ್ ಮಾರ್ಜಿನ್ ಇಟ್ಕೊಂಡು ಅವರು ಸೇಲ್ ಮಾಡ್ತಾ ಇದ್ರು, ಬಾರ್ಗೇನ್ ಮಾಡ್ಕೊಂಡು ಇವ್ರು ತೊಗೊಂಬರ್ತಾ ಇದ್ರು. ಸೊ ಅಮ್ಮನಿಗೆ ಗೊತ್ತಿತ್ತು ಫ್ಯಾಕ್ಟ್ರಿ ಔಟ್ಲೆಟ್ಗಳಲ್ಲಿ ಎಷ್ಟಕ್ಕೆ ಸಿಗುತ್ತೆ ಮತ್ತು ಹೋಲ್ಸೇಲಲ್ಲಿ ಇದರ ರೇಟ್ ಏನು, ಈ ಥರ ಗೊತ್ತಿದ್ದ ಕಾರಣ ಜಾಸ್ತಿ ದುಡ್ಡಿಗೆ ತೊಗೊಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸ್ವಲ್ಪ ಕಡಿಮೆ ದುಡ್ಡಲ್ಲೇ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ದು. ಇದು ಹಂಗೆ ಬೆಳ್ಕೊಂಡು ಸ್ವಲ್ಪನೇ ದೊಡ್ಡದಾಗಿ ಇವಾಗ ಸಿಲ್ಕ್ ಸ್ಯಾರೀಸ್ ಗಂಟ ಬಂದು ನಿಂತಿದೆ. ಸ್ಟಾರ್ಟಿಂಗ್ ಶುರು ಮಾಡಿದ್ದು ಟೀ ಶರ್ಟ್ಸು ಮತ್ತು ಇದರಲ್ಲಿ ಏನದು ಚೂಡಿದಾರಲ್ಲಿ ಸಲ್ವಾರ್ ಥರ ಅಲ್ವಾ? ಫಸ್ಟ್ ಲಾಟು ಟಾಪು, ಲೆಗಿನ್ಸು, ಆಮೇಲೆ ಡ್ರೆಸ್ಸಸ್. ಫಸ್ಟ್ ಲಾಟ್ ತಂದಿದ್ದೆ ನಾವು. ಒಂದು ಲಾಟ್ ಟೀ ಶರ್ಟು, ಒಂದು ಲಾಟು ಇದು ಏನೋ ಸಿಲ್ಕ್ ಥರನೇ ಟಾಪ್ಸ್ ಇತ್ತಲ್ಲ, ಟಾಪ್ಸು ಫ್ರಾಕ್ ಥರ ಟಾಪ್ಸು, ಆ ಥರ ಟಾಪ್ಸ್ಗಳು ತೊಗೊಂಡ್ಬಂದ್ವಿ. ಆಯಿತಾ, ಅದರಲ್ಲಿ ಶುರು ಮಾಡಿದ್ದು. ಇವಾಗ ಸಿಲ್ಕ್ ಸ್ಯಾರೀಸ್ ಗಂಟ ಬಂದು ನಿಂತಿದೆ. ಸೊ ಬಿಸ್ನೆಸ್ ರೀಸನ್ ಇಸ್ ಲೋ ಮಾರ್ಜಿನ್, ಲೋ ಪ್ರಾಫಿಟ್, ಜನಕ್ಕೆ ಕಡಿಮೆ ದುಡ್ಡಲ್ಲೇ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ಆಬ್ವಿಯಸ್ಲಿ ಇದನ್ನು ನಾವು ಹೋಲ್ಸೇಲಲ್ಲಿ ತಂದಿರೋದ್ರಿಂದ ನಮಗೆ ಒಂದು ರೇಂಜಿಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ. ಸೊ ಇಲ್ಲಿರೋದೆಲ್ಲ ಒಂದೇ ರೇಟದಿಲ್ಲ. ಆಲ್ಮೋಸ್ಟ್ 1000ಕ್ಕಿಂತ ಜಾಸ್ತಿ ತಂದಿರೋದು ಇದೆ, 1000ಕ್ಕಿಂತ ಕಡಿಮೆ ತಂದಿರೋದು ಇದೆ. ಬಟ್ ಅದೆಲ್ಲ ಇವಾಗ ನಾವು 1000 ರುಪೀಸ್ಗೆ ಕೊಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಒಂದೊಂದಾಗೆ ತೆಗೆಯೋಣ. ಇದೆಷ್ಟಕ್ಕೆ ತಂದಿದ್ದೆ ಮಮ್ಮಿ? ಇದ್ರ ನಾನೇ ಗೆಸ್ ಮಾಡ್ತೀನಿ ತಡಿ. ಇದು 950ಗೆ ತಂದಿದ್ದು ತಾನೆ? ಕರೆಕ್ಟಾ? ಕರೆಕ್ಟೇ, 950. ಇದು 1100 ಅಂದೆ ಅಲ್ವಾ? ಇದು ಆ್ಯಕ್ಚುಲಿ 3D ಡಿಸೈನ್ ಇದು ಅಲ್ಲ? 3D ಅಲ್ಲ, 2D. 2D ಅಂದರೆ ಮಾರ್ಕೆಟ್ ರೇಟ್ ಬಂದು ಇದು ಮಾರ್ತಾ ಇರೋದೆಲ್ಲ 1600 ರೂಪಾಯಿಗೆ ಮಾರ್ತಾ ಇದ್ದಾರೆ. ಮಾರ್ಕೆಟ್ ರೇಟ್ ಬಿಡು, ನೀನು ನಮ್ಮ ರೇಟ್ ಹೇಳು. ಮಾರ್ಕೆಟಲ್ಲಿ 1600 1800 ಗಂಟನೂ ಮಾರ್ತಾ ಇದ್ದಾರೆ. ನಾನೇನು ಅಂದರೆ ಇದ್ರ ಮೇಲೆ ಒಂದು 100 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಪ್ರಾಫಿಟ್ ಇಟ್ಕೊಂಡು ಕೊಟ್ಬಿಡ್ತೀನಿ. ಮನೇಲಿ ಸೇಲ್ ಜನರಲ್ ಆಗಿ ಇಲ್ಲಿ ಆಫ್ಲೈನಲ್ಲಿ ಸೇಲ್ಸೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಇವಾಗ ರೀಸೆಂಟಾಗಿ ಆನ್ಲೈನ್ ಲಾಂಚ್ ಮಾಡಿರೋದು. ಸೊ ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತು ಅಂತ ಹೇಳಿದ್ರೆ ಹೊಸ ಸ್ಟಾಕ್ ಹಾಕ್ಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಕಡಿಮೆ ರೇಟಿಗೆ ಕೊಡೋಣ ಅಂತ ಡಿಸೈಡ್ ಮಾಡಿರೋದು. ಆಬ್ವಿಯಸ್ಲಿ ಭಾಳ ಸೀರೆ ಅದು ಹೆಂಗೆ ಮಾಡಿಸ್ತೀರಮ್ಮ? ನನಗೆ ಬಿಚ್ಚಕ್ಕೆ ಬರುತ್ತೆ, ಓಕೆ. ಇದೆಷ್ಟಕ್ಕೆ ತಂದಿದ್ದು? 1100. ಇದು 1100 ರೂಪಾಯಿನಾ? ಏನು ಸಕ್ಕತ್ತಾಗೈತೆ. 1150 ಏನೋ ತಂದೆ. ಇದೇನು ಸೀರೆನಾ ಬೆಡ್ಶೀಟಾ? ಇದು ಬನಾರಸಿ ಸಿಲ್ಕು ಕಣೋ, ನೋಡು ಬನಾರಸ್ ಸಿಲ್ಕ್ ಇದು. ಇದು ಬ್ಲೌಸ್, ಇದು ಚೆನ್ನಾಗೈತಲ್ವಾ ಬ್ಲೌಸು, ಇದು ಪಲ್ಲು.
ಆ್ಯಕ್ಚುಲಿ ಹೇಳೋದು ಮರ್ತೆ. ಇದು ಅಂಗಡಿನಲ್ಲೇ 1600 ರೂಪಾಯಿ ಇದು. ನನ್ನ ಫ್ರೆಂಡು ಇಲ್ಲಿ ಇಲ್ಲ ಸೀರೆ ಇಲ್ಲ ತಗೊಳಕ್ ಬಂದು ನೀನು ಹೇಳ್ತಾ ಇದ್ದಿದ್ದು ಒಂದು ಸ್ಟೋರಿ ಹೇಳೋದು ಮರ್ತೆ. ಹ್ಮ್ ಈ ಬಿಸ್ನೆಸ್ ಶುರು ಮಾಡೋದಕ್ಕೆ ಕಾರಣ ನನಗೆ ಆಚೆ ಹೋದಾಗ ನನಗೆ ಹುಡುಗರು ಬಟ್ಟೆ ತಗೊಳಕ್ಕೆ ಅಂತ ಹೋದಾಗ ನಮ್ಮಮ್ಮ ಲೇಡೀಸ್ ಕಂಪಾರ್ಟ್ಮೆಂಟ್ ಅನ್ನೋದೇ ಬರುತ್ತೆ. ಏನು ಹೇಳ್ತಾರದು, ಲೇಡೀಸ್ ಸೆಕ್ಷನ್ ಹತ್ರನೇ ಹೋಗಿ ಹೋಗಿ ನಿಂತ್ಕೊಂಡ್ಬಿಡೋರು. ಅದು ಏನಕ್ಕೆ ಅಂತ ಕೇಳಿದ್ರೆ ಅವ್ರಿಗೆ ಲೇಡೀಸ್ ಬಟ್ಟೆ ಇಷ್ಟ, ಅವ್ರ ಕೈಲಿ ಹಾಕೊಳಕ್ ಆಗಲ್ಲ, ಬಟ್ ಅದನ್ನ ಈ ಬೇರೆ ಯಾರಿಗಾದ್ರೂ ಸಜೆಸ್ಟ್ ಮಾಡಬೇಕು ಅನ್ನೋ ತರ ಇದು. ನನಗೆ ಮಗಳಿದ್ರೆ ಅವ್ರಿಗೆ ಇದನ್ನ ಹಾಕ್ಸ್ತಾ ಇದ್ದೆ, ಹಿಂಗ್ ಮೇಕಪ್ ಮಾಡ್ತಾ ಇದ್ದೆ, ಹಿಂಗ್ ತಲೆ ಬಾಚ್ತಾ ಇದ್ದೆ, ಹಿಂಗ್ ಜಡೆ ಹಾಕ್ತಾ ಇದ್ದೆ ಅನ್ಬಿಟ್ಟು ನನಗೆ ಹೂವ ಮಾಡಿಸ್ತಾ ಇದ್ರು. ಇಲ್ಲ, ನನ್ನ ಫ್ರೆಂಡ್ಸ್ಗಳೇ ಯಾರಾದ್ರೂ ಅಲ್ಲಿದ್ರೆ, ಅಕಸ್ಮಾತ್ ಬೇರೆ ಯಾರಾದ್ರೂ ಸೀರೆ ತಗೋತಾ ಇದ್ರೆ ಅವ್ರ ಕಲರ್ ಹೆಂಗಿದ್ದಾರೆ, ಅವ್ರ ಕಲರ್ಗೆ ಯಾವ್ದು ಶೂಟ್ ಆಗುತ್ತೆ ಹಂಗಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಡ್ತಾ ಇದ್ದೆ. ಸೊ ಈಗಲೂ ಇದೆಲ್ಲ ನಾಟ್ ಲೈಕ್ ನಮಗೆ ಲಾಟಲ್ಲಿ ಬಂತು ಇದನ್ನ ಹಂಗೆ ಇಟ್ಬಿಟ್ಟಿದೀವಿ ಅಂತ. ಎವ್ರಿ ಸಿಂಗಲ್ ಪೀಸ್ ನಾವು ನಾನು ಜೊತೆಲಿ ಹೋಗಿ ಇದನ್ನ ಹ್ಯಾಂಡ್ ಪಿಕ್ ಮಾಡಿರೋದು, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ, ಯಾವ ಡಿಸೈನ್ಸ್ ಹಾಕಬೇಕು ಅನ್ನೋ ಥರ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದು ಒಂದೇ ಥರ ಪ್ಯಾಟರ್ನು ಒಂದೇ ಥರ ಇದೆಲ್ಲ ಇಲ್ಲ, ಎಲ್ಲ ಡಿಫ್ರೆಂಟ್ ಆಗೇ ಇದೆ. ಅತ್ತೆಗೆ ಅದು ಇವಾಗ ಓಡ್ತಾ ಇರುವಂತ ಕ್ರೇಪ್ ಸಿಲ್ಕು 2D ಕಲರು. ನೈಸ್. ಇದೆಲ್ಲ 1300-1400 ರೂಪಾಯಿಗೆ ಓಡ್ತಾ ಇದೆ. ಇದನ್ನು 950ಗೆ ತಾನೇ ನಾವು ತಂದಿದ್ದು. ನಾನು ಸೇಲ್ ಮಾಡ್ತಾ ಇದ್ದಿದ್ದು 1200 ರೂಪಾಯಿ ಕೊಡ್ತಾ ಇದ್ದೆ. 250 ರೂಪೀಸ್ ಪ್ರಾಫಿಟ್ ಇಟ್ಟಿದ್ದೆ. 250 ಅಂತ ಏನಿಲ್ಲ, 100 ರೂಪಾಯಿ ಕಮ್ಮಿ ಕೊಟ್ಟರು ಈಸ್ಕೊಂತೀನಿ ನಾನು, ಅಷ್ಟೇ ಕೊಡಬೇಕು ಅಂತಲೂ ಏನಿಲ್ಲ. ಸೊ ಈ ಕಲೆಕ್ಷನ್ಸ್ ನೀವು ಆರ್ಡರ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ನಿಮಗೆ ಸ್ಕ್ರೀನ್ ಮೇಲೆ ಪಾಪಪ್ ಮಾಡ್ತೀನಿ. ಒಂದು ಆ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಮ್ಮ ವಾಟ್ಸಾಪ್ಗೆ ಬರುತ್ತೆ. ವಾಟ್ಸಪ್ಪಲ್ಲಿ ಕೂಡ ನೀವು ಇದನ್ನು ಆರ್ಡರ್ ಮಾಡ್ಬೋದು. ಇರೋ ನಿಮಿಷ ಅಲ್ಲಿ ಮಾತಾಡ್ತಾ ಇದ್ದೀನಲ್ಲ, ವಾಟ್ಸಪ್ಪಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು. ಮತ್ತು ನಿಮಗೆ ಇದರ ಫೋಟೋಸ್ ಡೀಟೇಲ್ಡಾಗಿ ಬೇಕು ಅಂತ ಹೇಳಿದ್ರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವತ್ತಿನ ಸ್ಟಾಕ್ ಯಾವುದಿದೆ ಅಂತ ಕೇಳಿದಾಗ ನಾವಿದನ್ನು ಅವತ್ತಿನ ಸ್ಟಾಕ್ ಯಾವುದ್ಯಾವುದಿದೆ ಅದನ್ನು ಕಳಿಸ್ಕೊಡ್ತೀವಿ. ಅದರಲ್ಲಿ ಒಂದನ್ನು ಚೂಸ್ ಮಾಡ್ಬೋದು. ಈಗಲೇ ಹೇಳ್ತಾ ಇದ್ದೀನಿ, ಇದೇ ಥರ ಡಿಸೈನು ಇದೇ ಥರ ನಾವು ಬೇರೆ ತರಿಸ್ಕೊಡ್ತೀರಾ ಅಥವಾ ಏನು ಹೇಳ್ತಾರೆ ಇದರಲ್ಲಿ ಬೇರೆ ಕಲರ್ಸ್ ಇದೆಯಾ ಆ ಥರ ಆಪ್ಷನ್ಸ್ ಎಲ್ಲ ನಮ್ಮ ಹತ್ರ ಇಲ್ಲ. ದೀಸ್ ಆರ್ ಹ್ಯಾಂಡ್ ಪಿಕ್ಡ್ ಐಟಮ್ಸ್. ನಾವು ಫ್ಯಾಕ್ಟ್ರಿಯಿಂದ ಕೆಲವೊಂದು ಫ್ಯಾಕ್ಟ್ರಿ ಔಟ್ಲೆಟ್ಗಳಿಂದ ತೊಗೊಂಬರ್ತೀವಿ, ಕೆಲವೊಂದು ಹೋಲ್ಸೇಲರ್ಸಿಂದ ತೊಗೊತೀವಿ. ಐ ಮೀನ್ ನಾವು ಹೋಲ್ಸೇಲ್ ರೇಟಲ್ಲೇ ಆಲ್ಮೋಸ್ಟ್ ಕೊಡ್ತಾ ಇರೋದು. ಬಟ್ ನಾವು ಸ್ವಲ್ಪ ಬಲ್ಕಲ್ಲಿ ಬೈ ಮಾಡಿದಾಗ ನಾರ್ಮಲ್ ಹೋಲ್ಸೇಲ್ ರೇಟ್ಗಿಂತ ಒಂಚೂರು ಕಡಿಮೆಗೂ ಸಿಗುತ್ತೆ, ಒಂದೊಂದು ಸಲ ಜಾಸ್ತಿಗೂ ಸಿಗುತ್ತೆ. ಇಟ್ಸ್ ನಾಟ್ ಲೈಕ್ ಬಿಸ್ನೆಸ್ ಅಂತ ಹೇಳಿದಾಗ ಇವೆಲ್ಲ ಕಾಮನ್ ಆಗಿರುತ್ತೆ. ಸೊ ಸ್ಟಾಕ್ ಕ್ಲಿಯರೆನ್ಸ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾ ಇರೋದು. ನಿಮ್ಗೆ ಏನಾದರೂ ಸ್ಯಾರಿ ಬೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಪಾಪ್ ಆಗ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ಆರ್ ಎಲ್ಸ್ ಆ QR ಕೋಡ್ನ ಸ್ಕ್ಯಾನ್ ಮಾಡಿ, ಆರ್ ಎಲ್ಸ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ, ಆರ್ ಎಲ್ಸ್ ನಿಮಗೆ ವಾಟ್ಸಪ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಜಾಯ್ನ್ ಆಯಿತು ಅಂತ ಹೇಳಿದ್ರೆ ಡೈಲಿ ಸ್ವಲ್ಪ ಸ್ಯಾರೀಸ್ದು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ಅಲ್ಲಿ ಹೊಸ ಸ್ಟಾಕ್ ಏನಾದರೂ ಬಂತು ಅಂತ ಹೇಳಿದ್ರು ಅಪ್ಡೇಟ್ ಕೊಡ್ತೀವಿ. ಆ್ಯಕ್ಚುಲಿ ಆನ್ಲೈನ್ ಇವಾಗ ಸ್ಟಾರ್ಟ್ ಆಗಿರೋದು ನಮ್ಮದು. ಆಫ್ಲೈನಲ್ಲಿ ಒಂದು ಆಲ್ಮೋಸ್ಟ್ ಒಂದು 6 ವರ್ಷದಿಂದ ನಡೀತಾ ಇದೆ. ಅಪ್ರಾಕ್ಸಿಮೇಟ್ಲಿ ಒಂದು 200 ಜನ ಕಸ್ಟಮರ್ಸ್ ಇದ್ರ. ಬ್ಯಾಂಗ್ಳೂರಲ್ಲಿ ಶುರು ಮಾಡಿದ್ದು, ಇವಾಗ ನಾವು ನಡೆಸ್ತಾ ಇರೋದು ಮಂಡ್ಯದಲ್ಲಿ. ಸೊ ಟೋಟಲಾಗಿ ಒಂದು 200-220 ಜನದ ಗಂಟ ಕಸ್ಟಮರ್ಸ್ ಇದ್ದಾರೆ, ಅಮ್ಮನ ಫ್ರೆಂಡ್ಸೇ. ಈಗ ಸ್ವಲ್ಪ ಮಂಡ್ಯಗೆ ಹತ್ರ ಬಂದಾದ್ಮೇಲಿಂದ ಸ್ವಲ್ಪ ಕಡಿಮೆ ಇದ್ದಾರೆ. ಬಟ್ ಜನರಲಿ ವಿ ಯೂಸ್ ಟು ಸರ್ವ್ ಫಾರ್ ಅರೌಂಡ್ 200 ಪೀಪಲ್. ಆಲ್ಮೋಸ್ಟ್ ನಮ್ಮ ಟೇಸ್ಟ್ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು, ಪ್ರಾಬಬ್ಲಿ ನಿಮಗೂ ಇಷ್ಟ ಆಗ್ಬೋದು. ವಾಟ್ಸಪ್ಪಲ್ಲಿ ಸ್ಯಾರಿ ನೋಡಿದ ತಕ್ಷಣ ತೊಗೊಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಕೇಳಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀವಿ, ನಿಮಗೆ ಇಷ್ಟ ಆದರೆ ತೊಗೊಳ್ಳಿ. ಶಿಪ್ಪಿಂಗ್ ಒಂದೇ ದಿನದಲ್ಲಿ ಮಾಡ್ತೀವಿ. ನಿಮಗೆ ಅದು ರೀಚ್ ಆಗೋದು ಪ್ರಾಬಬ್ಲಿ ಲೈಕ್ ಒಂದು 2 days ಅಥವಾ 3 days ರೀಚ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜಸ್ ಕಡಿಮೆನೇ ಇಟ್ಟಿರ್ತೀವಿ ನಾವು. ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಕೊಡಬೇಕು ಅನ್ನೋ ಐಡಿಯಾ ಇದೆ. ಸದ್ಯಕ್ಕಂತೂ ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಪ್ರಾಬಬ್ಲಿ ಇನ್ನೊಂದು 2 to 3 ವೀಕ್ಸಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ತೊಗೊಂಬರ್ಬೇಕು ಅಂತ ಅನ್ಕೊತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್
ಸ್ಯಾರೀಸ್ನ ಗಿವ್ ಅವೇ ಕೊಡಬೇಕು ಅನ್ನೋದು ನಮಗೆ ತುಂಬ ಆಸೆ ಇದೆ. ಈಗ ರೀಸೆಂಟಾಗಿ ಒಂದು ಗಿವ್ ಅವೇ ಕೊಡಬೇಕು ಅನ್ನೋದು ನಾವು ಹೊರಗಡೆ ಹೋಗಿ ಆಫ್ಲೈನಲ್ಲಿ ಕೊಡಬೇಕು ಅನ್ಕೊಂತದ್ದು. ಯಾಕಂದರೆ ನಾವು ತುಂಬ ಮಾಡಿರೋದು ಆಫ್ಲೈನ್ ಬಿಸ್ನೆಸ್ ಆಗಿರೋದ್ರಿಂದ ಈಗ ಸ್ವಲ್ಪ ದಿನದಲ್ಲೇ ಒಂದು ಆಫ್ಲೈನ್ ಗಿವ್ ಅವೇ ಕೊಡಬೇಕು ಅನ್ಕೊತಾ ಇದೀವಿ. ಪ್ರಾಬಬ್ಲಿ ಅದಾಯಿತು ಅಂತ ಹೇಳಿದ್ರೆ ನಾನು ವಿಡಿಯೋ ಕೂಡ ಹಾಕ್ತೀನಿ. ಜನರಲಿ ನನಗೆ ಆ ಥರ ವಿಷಯಗಳನ್ನೆಲ್ಲ ವಿಡಿಯೋ ಶೂಟ್ ಮಾಡೋ ಅಭ್ಯಾಸ ಇಲ್ಲ. ಬಟ್ ಇಫ್ ಪಾಸಿಬಲ್ ಆಗ್ತೀನಿ ನಾನು. ಆ್ಯಂಡ್ ಆನ್ಲೈನ್ ಗಿವ್ ಅವೇನು ಇನ್ನೊಂದು 2 ವೀಕ್ಸಲ್ಲಿ ಅನೌನ್ಸ್ ಮಾಡೋಣ. ದೀಪಾವಳಿ ಅಷ್ಟೊತ್ತು ಅಲ್ಲ, ಅನೌನ್ಸ್ಮೆಂಟ್ 2 ವೀಕ್ಸಲ್ಲಿ ಮಾಡೋಣ ಆಯಿತಾ. ದೀಪಾವಳಿ ಅಷ್ಟರಲ್ಲಿ ಶಿಪ್ ಮಾಡಿದ್ರೆ ಆಯಿತು. ತಿಂಗಳಿಗೆ 2 ಗಿವ್ ಅವೇ ಕೊಡಬೇಕು ಅನ್ನೋ ಪ್ಲಾನಲ್ಲಿದ್ದೀವಿ. ನಿಮ್ಮ ಆನ್ಲೈನ್ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ಮೆಸೇಜ್ ಮಾಡಿ, ಸ್ಟಾಕ್ ಅವೈಲಬಿಲಿಟಿ ತೊಗೊಳ್ಳಿ. ಬೈ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಬೈ ಮಾಡಿ. ಆಬ್ವಿಯಸ್ಲಿ ಹ್ಯಾಂಡ್ ಪಿಕ್ಡ್ ಆಗಿರೋದ್ರಿಂದ ಕ್ವಾಲಿಟಿ ಆ್ಯಂಡ್ ಪ್ರೈಸ್ನು ನಾವು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡೆ ತೊಗೊಂಬರೋದು. ಆ್ಯಂಡ್ ಡಿಸೈನ್ಸಲ್ಲಂತೂ 2 ಮಾತೇ ಇಲ್ಲ. ನಮಗೆ ಚೆನ್ನಾಗಿ ಕಾಣಲಿಲ್ಲ ಅಂತ ಹೇಳಿದ್ರೆ ನಾವು ಪಿಕ್ಕೇ ಮಾಡಲ್ಲ. ಆ್ಯಂಡ್ ಇದೆಲ್ಲ ಆನ್ಗೋಯಿಂಗ್ ಟ್ರೆಂಡಲ್ಲೇ ಬಂದಿರ್ತೀವಿ. ಇದು ಕ್ಲಿಯರೆನ್ಸ್ ಅಂದಿದ ತಕ್ಷಣ ಯಾವುದೋ 5 ವರ್ಷದ್ದು 3 ವರ್ಷದ ಹಳೆ ಸ್ಟಾಕ್ ಅಲ್ಲ. ಈಗ ರೀಸೆಂಟಾಗೆ 1-1.5 ತಿಂಗಳಾಗಿರ್ಬೋದು ನಾವು ಇದು ಹಾಕ್ಸಿ ಆಯಿತಾ. ಕ್ರೇಪ್ ಸಿಲ್ಕ್ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇರೋದು. ಸೊ ಇದೆಲ್ಲ ಆಲ್ಮೋಸ್ಟ್ 1-1.5 ತಿಂಗಳುಗಳಾಗಿರ್ಬೋದೇನೋ ಅಷ್ಟೇ ಇದೆಲ್ಲ ಸ್ಟಾಕ್ ಬಂದು. ಸೊ ನಾವಿಲ್ಲಿ ಹಳೆ ಸ್ಟಾಕ್ ಕ್ಲಿಯರ್ ಮಾಡಬೇಕು ಅಂತ ಬಂದಿಲ್ಲ. ವಿ ಹ್ಯಾವ್ ಟು ಕನೆಕ್ಟ್ ಟು ದ ಆಡಿಯನ್ಸ್. ಆ್ಯಂಡ್ ನಮ್ಮ ಪ್ಯಾಷನ್ ಏನಿದೆ, ನನಗೆ ಆಬ್ವಿಯಸ್ಲಿ ಬಿಸ್ನೆಸ್ ಅನ್ನೋದು ಪ್ಯಾಷನ್ ಇತ್ತು. ಆ್ಯಂಡ್ ಅಮ್ಮನಿಗೆ ಈ ಥರ ಬಟ್ಟೆಗಳ ಮೇಲೆ ಪ್ಯಾಷನ್ ಇತ್ತು. ಸೊ ಆ ಪ್ಯಾಷನ್ ಏನಿದೆ, ಅಮ್ಮ ಮಗ ಇಬ್ಬರು ಸೇರಿಕೊಂಡು ಒಂದು ಪ್ಯಾಷನ್ ಡ್ರಿವನ್ ಬಿಸ್ನೆಸ್ ಅಂತ ಮಾಡ್ತಾ ಇರೋದು. ಇಲ್ಲಿ ಯಾವುದೋ ಟ್ರೆಂಡ್ ಇವಾಗ ನಡೀತಾ ಇದೆ ಅಂತ. ಆಬ್ವಿಯಸ್ಲಿ ಆನ್ಲೈನಿಗೆ ಬಂದು ಟ್ರೆಂಡೇನೆ, ಬಟ್ ನಾವು ಆಫ್ಲೈನಿಗೆ ಬಂದು ಫೀಲ್ಡಿಗೆ ಬಂದು ತುಂಬ ದಿನ ಆಯಿತು. ಓಕೆ, ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ನಾನು ನಿಮಗೆ ಮುಂದೆ ಇನ್ನೂ ಬೆಟರ್ ಆಫರ್ಸ್, ಇನ್ನೂ ಬೆಟರ್ ಪ್ರಾಡಕ್ಟ್ಸ್ ತೊಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಕುಕಿಂಗ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಫನ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ನಾನು ಇಷ್ಟೊಂದು ಡೀಸೆಂಟಾಗೆಲ್ಲ ಮಾತಾಡೋಲ್ಲ. ನಾನು ಸ್ವಲ್ಪ ತರಲೇನೆ ಆಯಿತಾ. ನನ್ನ ತರಲೆ ಆಟಗಳನ್ನು ನೋಡ್ತೀರಾ. ಹಿಂಗೆ ಒಂಚೂರು ಕೈ ಕೆರ್ಕೋತಾ ಇದ್ದೀನಿ ಆಯಿತಾ. ನೀವು ಹಂಗೆ ಹೋಗಿ ಮೆಸೇಜ್ ಮಾಡಿ ಸ್ಟಾಕ್ ಡೀಟೇಲ್ಸ್ ತೊಗೊಳ್ಳಿ. ಮತ್ತೆ ಸಿಗುವ.